ನಮಸ್ಕಾರ ಸ್ನೇಹಿತರೆ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗವು ವೇದ ವೇದಾಂತ ಉಪನಿಷತ್ತುಗಳು ಧರ್ಮಶಾಸ್ತ್ರಗಳಲ್ಲಿ ಅಂತರ್ಗತವಾಗಿರುವ ವಸ್ತುಗಳ ಸಾರಸರ್ವಸ್ವ. ನಮ್ಮ ಡಿವಿಜಿಯವರು ಕರ್ನಾಟಕ ಜನತೆಗೆ ವರವಾಗಿ ಮಂಕುತಿಮ್ಮನ ಕಗ್ಗಗಳನ್ನು ಕೊಟ್ಟಿದ್ದಾರೆ. ಅಂತಹದ್ದೇ ಒಂದು ಕಗ್ಗ ರಾಮನ ಅಭಯ. ರಾಮಣೀಯ ಕದಿನಲಿ ವಕ್ಷಿಯೊಡನ ಚಲಮನ, ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ, ಭೀಮಬಲದೊಡನೆ ರಾಮನ ಅಭಯ ನಿಯಮವಿರೆ, ಯಮಳವರಂ ಗಳವು ಮಂಕುತಿಮ್ಮ. ಇಲ್ಲಿ ರಾಮನ ಅಭಯ ಅಂದರೆ ಶ್ರೀರಾಮನ ರಕ್ಷಣೆ, ಶ್ರೀರಾಮನ ಆಶೀರ್ವಾದ ಅಂತ ಅರ್ಥ. ಮೊದಲನೇ ಸಾಲಿನಲ್ಲಿ ಏನಿದೆ? ರಾಮಣೀಯ ಕದಿನಲ್ಲಿ ವಕ್ಷಿಯೊಡನ ಚಲಮನ. ಹಾಗಂದ್ರೇನು? ಪ್ರಕೃತಿ ಅಥವಾ ಪ್ರಪಂಚದ ಸೌಂದರ್ಯವನ್ನು ನೋಡಿ ಕಣ್ಣುಗಳು ಆನಂದಿಸಬೇಕು, ನಮ್ಮ ಮನಸ್ಸು ಆನಂದಿಸಬೇಕು. ಹೊರತು ನಮ್ಮ ಮನಸ್ಸು ಚಂಚಲವಾಗದೆ ಸ್ಥಿರವಾಗಿ ಇರಬೇಕು, ಅಂದರೆ ಅಚಲವಾಗಿ ಇರಬೇಕು ಅಂತ ಅರ್ಥ. ಉದಾಹರಣೆಗೆ, ನಾವು ಯಾವುದೋ ಒಂದು ಸುಂದರವಾದ ಬೆಟ್ಟ ಗುಡ್ಡಗಳ ಪ್ರದೇಶಕ್ಕೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಅಲ್ಲಿನ ಹಸಿರು, ತಂಪಾದ ಗಾಳಿ ಮತ್ತು ಸುಂದರ ದೃಶ್ಯಗಳನ್ನು ನೋಡಿ ನಮ್ಮ ಕಣ್ಣುಗಳು, ಮನಸ್ಸು ಆನಂದಿಸಬೇಕು, ಅದನ್ನು ಸವಿಬೇಕು. ಅದನ್ನು ಬಿಟ್ಟು ಇಲ್ಲಿಂದ ಮರಳಿ ಮನೆಗೆ ಹೋಗೋಕ್ಕೆ ಮನಸ್ಸೇ ಆಗ್ತಿಲ್ಲ ಅಂತ ದುಃಖವನ್ನು ಪಡಬಾರ್ದು. ಇದಕ್ಕೆ ಅತಿಯಾದ ವ್ಯಾಮೋಹ ಅಂತ ಕರೀತಾರೆ. ನಾವು ಈ ಅತಿಯಾದ ವ್ಯಾಮೋಹಕ್ಕೆ ಒಳಗಾಗುವುದು ಸರಿಯಲ್ಲ ಅಂತ ನಮ್ಮ ಡಿವಿಜಿಯವರು ಹೇಳಿದ್ದಾರೆ. ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ. ಹಾಗಂದ್ರೇನು? ಮನಸ್ಸಿನಲ್ಲಿ ಎಲ್ಲರ ಬಗ್ಗೆಯೂ ಪ್ರೀತಿ, ಕರುಣೆ ಇರಬೇಕು. ಆದರೆ ಆತ್ಮವು ಯಾವುದೇ ಅತಿಯಾದ ಸ್ವಾರ್ಥ, ಬಯಕೆ ಅಥವಾ ಬಂಧನಕ್ಕೆ ಒಳಗಾಗಬಾರ್ದು. ಉದಾಹರಣೆಗೆ, ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧ. ತಾಯಿ, ತಂದೆ ತಮ್ಮ ಮಗುವನ್ನು ಅಪಾರವಾಗಿ ಪ್ರೀತಿಸ್ತಾರೆ, ಮಗುವಿನ ಬೆಳವಣಿಗೆಗೆ ಶ್ರಮಿಸ್ತಾರೆ ಮತ್ತು ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡ್ತಾರೆ. ಆದರೆ ಮಗು ಬೆಳೆದು ದೊಡ್ಡದಾದ ಮೇಲೆ ತನ್ನದೇ ಆದ ದಾರಿ ಅಥವಾ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ದೂರಿಗೆ ಹೋಗಬೇಕಾದ ಸಂದರ್ಭದಲ್ಲಿ ತಾಯಿ ತಂದೆ ಆದವರು, ನಾನು ನಿನ್ನನ್ನು ಸಾಕಿ ಬೆಳೆಸಿದ್ದೇನೆ, ನೀನು ನನ್ನ ಬಳಿಯೇ ಇರಬೇಕು, ನನ್ನ ಮಾತನ್ನೇ ಕೇಳಬೇಕು ಎಂದು ಒತ್ತಾಯಿಸಬಾರ್ದು. ಇದು ಮೋಹ ಆಗುತ್ತೆ ಸ್ನೇಹಿತರೆ. ಮಗುವಿನ ಬೆಳವಣಿಗೆಗೆ ಪ್ರೀತಿ, ಹಾರೈಕೆ ಇರಬೇಕು. ಆದರೆ ಮೋಹದ ಬಂಧನದಿಂದ ಮಗುವಿನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಬಾರ್ದು. ಹಾಗಾಗಿ ಮಗುವಿನ ಮೇಲೆ ಪ್ರೀತಿ ಇರಬೇಕು, ಮೋಹ ಇರಬಾರ್ದು. ಮುಂದಿನ ಸಾಲಿನಲ್ಲಿ ಏನು ಹೇಳಿದ್ದಾರೆ? ಭೀಮಬಲದೊಡನೆ ರಾಮನ ಅಭಯ ನಿಯಮವಿರೆ. ಹಾಗಂದ್ರೇನು? ನಮ್ಮಲ್ಲಿ ಭೀಮನಂತಹ ಅಪಾರ ದೈಹಿಕ ಹಾಗೂ ಮಾನಸಿಕ ಶಕ್ತಿ ಇರಬೇಕು. ಅದರ ಜೊತೆಗೇನೆ ಶ್ರೀರಾಮನ ಅಭಯ, ಶ್ರೀರಾಮನ ಆಶೀರ್ವಾದ ಸಹ ಇರಬೇಕು ಅಂತ ಅರ್ಥ. ಉದಾಹರಣೆಗೆ, ರೈತ ಮತ್ತು ಬೆಳೆ. ಒಬ್ಬ ರೈತ ಕಷ್ಟಪಟ್ಟು ಭೂಮಿಯನ್ನು ಉಳುಮೆ ಮಾಡ್ತಾನೆ, ಉತ್ತಮ ಬೀಜಗಳನ್ನು ಬಿತ್ತಿ ಹಗಲು ರಾತ್ರಿ ಅಂತ ನೋಡದೆ ನೀರು ಹಾಕಿ ಗೊಬ್ಬರ ನೀಡಿ ಅತ್ಯಂತ ಶ್ರದ್ಧೆಯಿಂದ ಶ್ರಮಿಸ್ತಾನೆ. ಆದರೆ ಸರಿಯಾದ ಸಮಯಕ್ಕೆ ಮಳೆ ಬರಬೇಕು, ಪ್ರಕೃತಿಯ ವಿಕೋಪಗಳು ಎದುರಾಗಬಾರ್ದು. ರೈತನ ಶ್ರಮದ ಜೊತೆಗೆ ಪ್ರಕೃತಿ ಅಥವಾ ದೇವರ ಕೃಪೆ ಸೇರಿದಾಗ ಮಾತ್ರ ಉತ್ತಮ ಇಳುವರಿ ಬರಲು ಸಾಧ್ಯ. ಮುಂದಿನ ಸಾಲಿನಲ್ಲಿ ಏನು ಹೇಳಿದ್ದಾರೆ? ಯಮಳ ವರಂಗಳವು ಮಂಕುತಿಮ್ಮ. ಹಾಗಂದರೆ ಈ ಅವಳಿ ಶ್ರೇಷ್ಠ ಗುಣಗಳು ಮಾನವನಿಗೆ ಸಿಗುವ ವರಗಳು ಎಂದು ಹೇಳಿದ್ದಾರೆ. ಇಲ್ಲಿ ಈ ಯಮಳ ವರಗಳು ಅಂದರೆ ಅವಳಿ ವರಗಳು ಯಾವ್ಯಾವು? ಒಂದನೇ ಸಾಲಿನಲ್ಲಿ ಬಾಹ್ಯ ಸೌಂದರ್ಯವನ್ನು ಸವಿಯುವ ಕಣ್ಣು ಮತ್ತು ಸ್ಥಿರ ಮನಸ್ಸು. ಎರಡನೇ ಸಾಲಿನಲ್ಲಿ ಪ್ರೀತಿಯ ಮನಸ್ಸು ಮತ್ತು ಆಸೆಯಿಲ್ಲದ ಆತ್ಮ. ಮೂರನೇ ಸಾಲಿನಲ್ಲಿ ಸ್ವಪ್ರಯತ್ನದ ಶಕ್ತಿ ಮತ್ತು ದೈವದ ಅಭಯ. ಇವುಗಳು ಮನುಷ್ಯನಿಗೆ ಸಿಗುವ ಅತ್ಯುತ್ತಮ ಅವಳಿ ವರಗಳು ಎಂದು ನಮ್ಮ ಡಿವಿಜಿಯವರು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ ಸ್ನೇಹಿತರೆ. ನಮಸ್ಕಾರ.